ನಾವು ಲೆಗ್ಸ್ ನ ವೀಕ್ಲಿ ಎಷ್ಟು ಸಾರಿ ಟ್ರೈನ್ ಮಾಡಬೇಕು? ವೆಲ್ಕಮ್ ಬ್ಯಾಕ್ ಟು ಶಿವಲಾಗ್. ಈ ಲೆಗ್ ಡೇ ನ ಜಿಮ್ ಬರೋ ಅಂತ ಎಷ್ಟೋ ಜನ ಲೆಗ್ ಡೇ ನ ಸ್ಕಿಪ್ ಮಾಡ್ತಾ ಇರ್ತಾರೆ. ಯಾವಾಗ ನೋಡಿದ್ರು ಬರೀ ಅಪ್ಪರ್ ಬಾಡಿನೇ ಟ್ರೈನ್ ಮಾಡ್ತಾರೆ. ಇದು ಬರೀ ನೀವಷ್ಟೇ ಅಲ್ಲ, ನಾನ್ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಇದೇ ಮಿಸ್ಟೇಕ್ಸ್ ನ ಮಾಡ್ತಾ ಇದ್ದೆ. ಅಂಡ್ ಅವಾಗ ನನ್ನ ಲೆಗ್ಸ್ ಕೂಡ ತುಂಬಾ ಸ್ಕಿನ್ನಿ ಆಗಿತ್ತು. 1 ಇಯರ್ ಆದ್ಮೇಲೆ ಏನೋ ಸ್ವಲ್ಪ ಅಪ್ಪರ್ ಬಾಡಿಯಲ್ಲಿ ಇಂಪ್ರೂವ್ ಆಗಕ್ ಸ್ಟಾರ್ಟ್ ಆಯ್ತು, ಬಟ್ ಲೆಗ್ಸ್ ಮಾತ್ರ ಸ್ಕಿನ್ನಿ ಆಗೇ ಇತ್ತು. ಅವಾಗ ನಾನು ಡಿಸೈಡ್ ಮಾಡಿದೆ, ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಲೆಗ್ಸ್ ನ ಬಿಲ್ಡ್ ಮಾಡ್ಲೇಬೇಕು ಅಂತ. ಸ್ಟಾರ್ಟಿಂಗ್ 4 ಮಂತ್ಸ್ ವೀಕ್ಲಿ ಒನ್ಸ್ ಲೆಗ್ ನ ಟ್ರೈನ್ ಮಾಡ್ತಾ ಇದ್ದೆ. 4 ಮಂತ್ಸ್ ಆದ್ಮೇಲೆ ಆ ವರ್ಕೌಟ್ ನನ್ನ ಬಾಡಿಗೆ ಸಾಕಾಗ್ತಾ ಇರ್ಲಿಲ್ಲ. ದೆನ್ ಐ ಸ್ಟಾರ್ಟ್ ವೀಕ್ಲಿ ಟ್ವೈಸ್. ಅವಾಗ ನನ್ನ ಲೋವರ್ ಬಾಡಿಯಲ್ಲಿ ಇಂಪ್ರೂವ್ಮೆಂಟ್ ಆಗಕ್ ಸ್ಟಾರ್ಟ್ ಆಯ್ತು. ನೀವು ವೀಕ್ಲಿ ಒನ್ಸ್ ಲೆಗ್ ನ ಟ್ರೈನ್ ಮಾಡಿದ್ರೆ ಓಕೆ, ಬಟ್ ವೀಕ್ಲಿ ಟ್ವೈಸ್ ಮಾಡಿದ್ರೆ ಲೆಗ್ಸ್ ಕಂಡೀಷನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗುತ್ತೆ. ನೀವು ನಿಮ್ ವರ್ಕೌಟ್ ಪ್ಲಾನ್ ಅಲ್ಲಿ ವೀಕ್ಲಿ 2 ಟೈಮ್ಸ್ ಲೆಗ್ ಡೇ ನ ಆಡ್ ಮಾಡ್ಕೊಳ್ಳಿ. ಈ ಲೆಗ್ ಡೇ ಇಂದ ನಮ್ಮ ಅಪ್ಪರ್ ಬಾಡಿಗೂ ತುಂಬಾ ಬೆನಿಫಿಟ್ಸ್ ಇದೆ. ಅಂಡ್ ಗರ್ಲ್ಸ್ ಲೋವರ್ ಬಾಡಿ ಟ್ರೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಯಾಕೆ ಗೊತ್ತಾ? ಅದನ್ನೆಲ್ಲ ನೆಕ್ಸ್ಟ್ ಲಾಗ್ ಅಲ್ಲಿ ಹೇಳ್ತೇನೆ. ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ ಅಂಡ್ ಸಪೋರ್ಟ್ ಮಾಡಿ. ಸಿಗೋಣ ನೆಕ್ಸ್ಟ್ ಲಾಗ್ ಅಲ್ಲಿ. ಬಾಯ್ ಬಾಯ್.